ಫಿಲಮು ನೋಡ್ಕೊಂಡು ಬಂದ್ವಿ, ಭಾಳ ಚೆನ್ನಾಗಿದೆ. ಏನು ಕರ್ನಾಟಕ ರಾಜ್ಯ ಕಂಡಿತ್ತು ಡಾಕ್ಟರ್ ರಾಜ್ಕುಮಾರು, ಶಿವರಾಜ್ ಕುಮಾರು, ಪುನೀತ್ ರಾಜ್ಕುಮಾರು, ಉದಯ್ ಕುಮಾರ್, ಈ ರೀತಿ ಅನೇಕ ನಟರನ್ನು ನೋಡಿದ್ವಿ. ಅದೇ ರೀತಿ ಈ ಕುಮಾರರ ಪರ್ವದಲ್ಲಿ ನಿಖಿಲ್ ಕುಮಾರ್ ಬರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಕನ್ನಡ ಫಿಲಮ್ಗಳು ಈ ಥರನೇ ಚೆನ್ನಾಗಿ ತೆಗೆದ್ರೆ ಇನ್ನೂ ಭಾಳ ಕನ್ನಡಕ್ಕೆ ಭಾಳ ಉಬ್ಬಿದೆ. ದೊಡ್ಡ ಮನೆ ಹುಡುಗ ಫಿಲಮ್ ನೋಡಿದೆ, ಸೂಪರ್ ಆಗಿದೆ. ಜಾಗ್ವಾರ್ ಫಿಲಮು ಸೂಪರ್ ಆಗಿದೆ. ಜಾಗ್ವಾರ್ ಫಿಲಮು ಯಾವ ಬಾಲಿವುಡಲ್ಲೂ ಮಾಡಿಲ್ಲ, ಆ ಥರ ಜಾಗ್ವಾರ್ ಮಾಡಿದ್ದಾರೆ. ಭಾಳ ಫೈಟಿಂಗು ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ನಾವು ಕಾಣಲಿಲ್ಲ ಇಷ್ಟು ದಿನ. ಆ ರೀತಿಯಲ್ಲಿ ಏನು ಹಾಲಿವುಡ್ಡು ಇಂಗ್ಲೀಷ್ ಫಿಲಮ್ನ ನೋಡಿದಾಗ ನಾವು ಊಹೆ ಮಾಡ್ಕೊತಾ ಇದ್ವಿ ನಮ್ಮ ಕನ್ನಡದಲ್ಲಿ ಯಾವತ್ತಪ್ಪ ಮಾಡೋದು ಅಂತ. ಅದಕ್ಕೆ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಬೇಕಾಗಿತ್ತು. ಆ ಹಣದ ರೀತಿಯಲ್ಲಿ ನಿರ್ಮಾಪಕರಾಗಿ ಕುಮಾರಸ್ವಾಮಿ ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು. ಇವಾಗೆಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಏನು ದೊಡ್ಡ ಮನೆ ಹುಡುಗನೂ ನೋಡಿದ್ವಿ ನಾವು ಲಾಸ್ಟ್ ವೀಕು, ಭಾಳ ಚೆನ್ನಾಗಿದೆ. ಇದು ದೊಡ್ಡ ಗೌಡ್ರ ಮೊಮ್ಮಗ ಮಾಡಿರುವಂಥ ಚಿತ್ರ ಭಾಳ ಚೆನ್ನಾಗಿದೆ. ಕರ್ನಾಟಕದ ಜನ ದಯವಿಟ್ಟು ಇಂಥ ನಟರನ್ನು ಏನು ಕುಮಾರಸ್ವಾಮಿ ಅವರು 20 ತಿಂಗಳಲ್ಲಿ ಮಾಡಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ, ಅದನ್ನು ಮೆಚ್ಚಿಕೊಂಡು ಏನು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾನ ಕನ್ನಡ ಜನ ಯಾವತ್ತಿದ್ರೂ ಬಳಸ್ತಾರೆ.